ಜೈ ಸಂತೋಷಿ ಮಾತಾ. ನಾನು 2019ರಿಂದ ಸ್ವಾಮೀಜಿಯವ್ರನ್ನ ಭೇಟಿಯಾಗಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮದುವೆಗೆ ಟ್ರೈ ಮಾಡ್ತಿದ್ದೆ, ಯಾರಿಗೂ ಸೆಟ್ ಆಗ್ತಿದ್ದಿಲ್ಲ. ಆಗ ಬಂದು ಇಲ್ಲಿ ಸ್ವಾಮೀಜಿ ಹತ್ರ ಕೇಳಿಕೊಂಡ್ರೆ ಅವರು ಪರಿಹಾರ ಹೇಳಿದರು. ಅದು ವ್ರತ ಮಾಡೋಕ್ಕೆ ಹೇಳಿದರು. ವ್ರತ ಮಾಡಿದೆ. ವ್ರತ ಮಾಡಿ 16ನೇ ವಾರ ಕಂಪ್ಲೀಟ್ ಆಗೋಕೆ ಇನ್ನು 2 ವಾರ ಇತ್ತು. ಅವಾಗೇ ಫಿಕ್ಸ್ ಆಯಿತು. ಅದಾದಮೇಲೆ ಉದ್ಯಾಪನ ಮಾಡಿದೆ. ಮತ್ತು ಈಗ ನಾನು PhD ಎಂಟ್ರೆನ್ಸ್ ಎಕ್ಸಾಮ್, ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ ROMC ಇಂಜಿನಿಯರಿಂಗ್ ಕಾಲೇಜಲ್ಲಿ. PhD ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಆಗ್ತಿದ್ದಿಲ್ಲ, ಕ್ಲಿಯರ್ ಆಗಿದೆ. ಮತ್ತು ಈಗ ಕೋರ್ಸ್ ವರ್ಕ್ ಎಕ್ಸಾಮ್ ಅಂತಿತ್ತು, ಅದನ್ನು ಕ್ಲಿಯರ್ ಆಯಿತು. ಅದಕ್ಕೆ ಕ್ಲಿಯರ್ ಆಗ್ತದೆ ಇಲ್ಲ ಅಂತೇಳಿ ಕೇಳಿದರೆ, ನೀವು ಪೂಜೆ ಮಾಡಿ ಇದು ದೀಪ ಹಚ್ಚಿರಿ, ಹಂಗಾದರೆ ಆಗುತ್ತೆ ಅಂತ ಹೇಳಿದರು. ಈಗ ಇವತ್ತು ರಿಸಲ್ಟ್ ಬಂದಿದೆ. ನನ್ನ ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗಿದೆ. ಜೈ ಸಂತೋಷಿ ಮಾತಾ. ಈ ರಾಜು ಸ್ವಾಮಿಯವರು ಯಾವುದೇ ದುಡ್ಡಿಗಾಗಲಿ ಏನಿಗಾಗಲಿ ನನಗೆ ಕೇಳಲ್ಲ. ನೀನು ಬಂದು ಭಕ್ತಿಯಿಂದ ಮಾಡಿದರೆ ಯಾವುದಾದ್ರೂ ಕೆಲಸ ಆಗುತ್ತೆ, ನೀವು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಅವರಿಗೆ ಚಿರಋಣಿ ಆಗಿರ್ತೇನೆ. ಒಂದು ಅಮ್ಮನವರಿಗೂ ಸಹ ಸಾಷ್ಟಾಂಗ ನಮಸ್ಕಾರಗಳನ್ನು ಕಳ್ತೀನಿ. ಜೈ ಸಂತೋಷಿ ಮಾತಾ. ನಾವು ಈ ಗುಡಿಗೆ ಬರೋಕ್ಕೆ 35-40 ವರ್ಷ ಆಗ್ತಾ ಬಂತು. ಆವಾಗ ಶಂಕರ ಸ್ವಾಮಿ, ದೊಡ್ಡ ಸ್ವಾಮೀಜಿ ಇದ್ದರು. ಅವರಿಂದ ನಮಗೂ ಒಳ್ಳೆಯದಾಗಿದೆ. ಆಮೇಲೆ ಈ ರಾಜು ಸ್ವಾಮಿಯಿಂದ ಇನ್ನೂ ಇದಾಗಿದೆ. ನಮ್ಮ ಮಗಳಿಗೂ ಮದುವೆ ಆಯಿತು. ಆಮೇಲೆ ನಮ್ಮ ತಮ್ಮನ ಹೆಂಡ್ತಿಗೆ ಹಾರ್ಟಲ್ಲಿ ನೀರಿದ್ದು ಅದು ಭಾರಿ ತೊಂದರೆ ಆಗಿತ್ತು. ಆವಾಗ ಈ ಸ್ವಾಮಿ ಹತ್ರ ಬಂದು ಕೇಳ್ಕೊಂಡ್ರೆ ನಿಮ್ಗೆ ಏನಾಗಲ್ಲ, ಚೆನ್ನಾಗಾಗುತ್ತೆ ಹೋಗ್ರಿ ಅಂತಂದು ಹೇಳಿದ್ರು. ಅವರಿಂದ ಇದು ಮಾಡ್ಕೊಂಡು ಆಪ್ರೇಷನ್ ಮಾಡ್ಕೊಂಡು ಬಂದ್ವಿ. ಇವತ್ತಿಗೆ ಏನಾಗಿಲ್ಲ, ತೊಂದರೆ ಆಗಿ ಬೇಸ ಇದೆ. ನಾಳೆ ಮುಂದಿನ ಈ ಸಂಡೇ ಬಂದರೆ ಮತ್ತೆ ಟ್ರೀಟ್ಮೆಂಟ್ಗಂತೂ ಹೋಗ್ತಾ ಇದ್ದಾರೆ. ಹೋಗಿ ನೋಡ್ಸ್ಕೊಂಡು ಬರ್ತಿದ್ವಿ. ನಮ್ಗೆ ಹಿಂದೆ ಇಲ್ಲಿ ಬಂದಾಗ್ಲಿದ್ದ ಯಾವ ತೊಂದರೆ ಆಗಿಲ್ಲ, ಎಲ್ಲವೂ ಚೆನ್ನಾಗಿ ಆಗ್ತಾನೇ ಇದ್ದಾವೆ, ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಆಸೆ ಎಲ್ಲ ತೀರಿಸಿದಾಳೆ, ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಜೈ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ಅಂತ. ನಾವು ಸಂತೋಷಿ ಮಾತಾ ದೇವ್ರನ್ನ ಭಾಳ ವರ್ಷದಿಂದ ಪೂಜೆ ಮಾಡ್ತಿದ್ದೀವಿ. ನನ್ನ ಲೈಫಲ್ಲೂ ನಾನು ಅಂದ್ಕೊಂಡಿದ್ದು ಕೆಲಸನೂ ಆಗಿದೆ. ನನ್ನ ಮದುವೆನೂ ಆಯಿತು, 2 ಮಕ್ಕಳಿದ್ದಾರೆ ನನಗೆ. ನಮ್ಮ ಅಪ್ಪ ಅಮ್ಮನೂ ತುಂಬ ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣನಿಗೂ ಜಾಬ್ ಸಿಕ್ತು ಇದರಲ್ಲಿ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ನಮ್ಮ ಮೇಲೆ ದೇವ್ರನ್ನ ಪೂಜೆ ಮಾಡ್ದಾಗಿಂದ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಒಳ್ಳೆ ಥರನೇ ಆಗ್ತಾ ಇದೆ ಅಂತ ಹೇಳಿ. ಜೈ ಸಂತೋಷ. ನನ್ನ ಹೆಸರು ಮಧುಸೂದನ್ ಅಂತ. ನಾನು ಇದೇ ಊರಿನವನು. ಸತತ 6 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಅಮ್ಮನ ಆಶೀರ್ವಾದದಿಂದ, ರಾಜಸ್ವಾಮಿ ಆಶೀರ್ವಾದದಿಂದ ನನಗೆ ಮಕ್ಕಳಾಗಿದ್ದಿಲ್ಲ, ಮಕ್ಕಳಾದರು. ಎಲ್ಲ ಸಂತೋಷ ಮಾತಾ ದಯದಿಂದ ಆವಾಗಲಿಂದ ಇವಾಗವರೆಗೆ ನಡ್ಕೊತ ಹಂಗೆ ಬರ್ತಾ ಇದ್ದೀನಿ. ಮನೆಯಲ್ಲಿ ಅಮ್ಮನ ಕೂಡಿಸಿ ಪೂಜೆ ಮಾಡಿದ್ಮೇಲೆ ಕರೆಕ್ಟು 3 ತಿಂಗಳಿಗೆ ನನಗೆ ಮತ್ತೆ ಮಕ್ಕಳಾದರು. 6 ವರ್ಷ ಆಗಿತ್ತು ಮಕ್ಕಳಾಗ್ಲಾತಂಗೆ. 3 ತಿಂಗಳಿಗೆ ನನಗೆ ಮತ್ತೆ ಇಮಿಡಿಯೇಟ್ಲಿ ಮಗು ಆಯಿತು, ಒಂದು ಹೆಣ್ಮಗು. ಎಲ್ಲ ಸಂತೋಷ ಮಾತಾ ಆಶೀರ್ವಾದದಿಂದ ಆಯಿತು. ಸಂತೋಷಿ ಮಾತಾ ಕೀ ಜೈ. ನಾವು ಕೊಪ್ಪಳ, ಆದರೆ ನಾವು ಕೊಪ್ಪಳದಾಗ ಇಲ್ಲಿ ಅಮ್ಮಗೆ ನಡ್ಕೊಳಕತ್ತು 30 ವರ್ಷ ಆಯಿತು. ನಮ್ಮ 2 ಮಕ್ಕಳು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಯ್ತು, ಬಿಸ್ನೆಸ್ ಆಯ್ತು. ಅಮ್ಮನಿಂದ ಎಲ್ಲ ಕಲ್ಯಾಣ ಆಯ್ತು. ಅಮ್ಮ ಎಲ್ಲಿ ಹೇಳಿದ್ಲು ಅಲ್ಲೇ ಹೆಣ್ಣು ಸಿಕ್ತು, ಅಲ್ಲೇ ಆ ಹೆಣ್ಣು ತೆಗೆದೇ ಲಗ್ನ ಮಾಡೀವಿ. ಈ ಸ್ವಸ್ಥರು ಕೂಡ ಈ ಅಮ್ಮಗೆ ನಡ್ಕೊಂತ ಇದಾರೆ. ಅಮ್ಮನಿಂದ ನಮ್ಮ ಬಿಸ್ನೆಸ್ ಆಯ್ತು, ನಮ್ಮ ಮನೆ, ನಾವು, ನಮ್ಮ ಮೊಮ್ಮಕ್ಕಳು ಎಲ್ಲ ರೀತಿಯಿಂದ ನಮ್ಗೆ ಕಲ್ಯಾಣ ಆಗ್ಯದ. ಈಗ ರಾಜಸ್ವಾಮಿ ಕೂಡ ನಮಗೆ ಭಾಳ ಇದು ಮಾಡ್ತಾರೆ, ಹೆಲ್ಪ್. ಅವ್ರು ಏನು ಬೇಕಂದ್ರೆ ಕಷ್ಟ ಸುಖ ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಮ್ಮ ಕಷ್ಟಗಳು ಕೇಳಿ ಅದಕ್ಕೆ ಪರಿಹಾರ ನೀಡ್ಯಾರ. ಇಷ್ಟು ದಿವಸ ಆದರೂ ನಾವು 30 ವರ್ಷ ಆದರೂ ನಡ್ಕೊಳಕತ್ತ. ಅಮ್ಮನಿಂದ ನಮ್ಗೆ ಯಾವ ತೊಂದರೆಗಳು ಏನಿರ್ತಾವೋ ಅದನ್ನೆಲ್ಲ ಪರಿಹಾರ ಆಗ್ಯದ ನಮ್ಗೆ ಅಷ್ಟೇ. ಎಷ್ಟು ದಿವಸ ವ್ರತ ಮಾಡಂದ್ರೆ ಅಷ್ಟು ಸಲನೂ ಮಾಡೀವಿ. ನಾವು ಸಂತೋಷ ಮಾತಂದು ಉದ್ಯಾಪನ ಕೊಟ್ಟಿವಿ. ಸಂತೋಷ ಮಾತ ಸ್ವಾಮೀಜಿಯಿಂದ, ಶಂಕರ ಸ್ವಾಮೀಜಿಯಿಂದ ನಾವು ನಡ್ಕೊತ ಇದ್ದೀವಿ. ಈಗಾದರೂ ಇವ್ರು ಅದೇ ದಾರಿನೇ ನಮ್ಗೆ ತೋರಿಸ್ತಾ ಇದ್ದಾರೆ. ಹಿಂಗಾಗಿ ನಾವು 4 ಮೊಮ್ಮಕ್ಕಳು ಎಲ್ಲ ಕಂಡು ನಾವು ಸಂತೋಷವಾಗದೀವಿ. ಸಂತೋಷಿ ಮಾತಾ ಕೀ ಜೈ.
ನಾವು ಬೀದರ್ನಲ್ಲಿದ್ದೀವಿ. ಮೊದಲು ಫಸ್ಟ್ ಬೀದರ್ನಲ್ಲಿದ್ದಾಗ ಇಲ್ಲಿ ಈ ಕೊಪ್ಪಳದಾಗ ನಮ್ಮ ಮನೆಯವ್ರ ತಂಗಿಯವರಿದ್ದರು. ಅವ್ರು ಸಂತೋಷಿ ಮಾತಾಗಿ ನಡ್ಕೋತಿದ್ರು. ನಡ್ಕೋ ಕಡೆಯಿಂದ ನಮಗೂ ಎಲ್ಲ ಇಲ್ಲ ಬೀದರಿಂದ ಬರ್ತಿದ್ವಿ, ಅಲ್ಲಿಂದ ಇಲ್ಲಿವರೆಗೂ ಬರ್ತಿದ್ವಿ. ಬಂದ್ರೆ ಇಲ್ಲಿ ಅಮ್ಮಗೆ ನಡ್ಕೊಂಡ್ಮೇಲೆ ನನ್ನ ಮಗನಿಗೆ ನೌಕರಿ ಆಯಿತು, ಉದ್ಯಾಪನ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಮಗಳ ಲಗ್ನ ಆಯಿತು. ಅದು ನಮ್ಮ ಮನೆಯವ್ರ ತಂಗಿ ಮಗನಿಗೆ ಕೊಟ್ಟಿವಿ. ಅವ್ರಿಗೆ ಆಸೆ ಇತ್ತು ಅಣ್ಣನ ಮಗಳಿಗೆ ತಗೋಬೇಕಂತ. ಅಮ್ಮ ಆಜ್ಞೆ ಮಾಡಿದ್ರು, ಬೀದರ್ನಲ್ಲಿ ಝರ್ನ ಕಡ್ದೆ ನಿಮ್ಮ ಸೊಸಿ ಬರ್ತಾಳಂತೇಳಿ. ಅಲ್ಲಿದೇ ಹೆಣ್ಣು ಗಟ್ಟಾಯಿತು, ಲಗ್ನ ಆಯಿತು, ಎಲ್ಲ ಆಯಿತು. ಅಲ್ಲಿನ ಒಂದು ಸಲ ಬೀದರ್ಲಿಂದ ಬರುವಾಗ ನಮ್ಮ ಉದ್ಯಾಪನ ಕೊಟ್ಟಿದ್ವಿ. ನನ್ನ ಮಗ ಮತ್ತು ನನ್ನ ಭಾವನ ಮಗ ಇಬ್ಬರು ಬಸ್ಸಿಗೆ ಬಂದಿದ್ರು. ಬೀದರ್ಲಿಂದ ಕೊಳಾರ್ಗೆ ಬರೋತನ ಒಂದೇ ಚಕ್ರ ಮೇಲೆ ಬಂದು ಒಂದು ಚಕ್ರ ಉಚ್ಕೊಂಡು ಹೋಗ್ಬಿಟ್ಟಿತ್ತು ಬಸ್ಸಿಂದು, VRL ಬಸ್ಸಿಂದು. ಒಂದು ಚಕ್ರ ಹುಚ್ಚು ಬಿದ್ದಿದ್ದು 8 ಕಿಲೋಮೀಟ್ರ್ ತನಕ ಗೊತ್ತಾಗಿಲ್ಲ. ಅದು ಅಮ್ಮನ ಆಶೀರ್ವಾದ. ನನ್ನ ಮಗ ನನಗೆ ದೊರಕಿಸ್ಕೊಟ್ಟಾಳ ಅಮ್ಮ. ಏನೂ ಯಾವಾಗಲೂ ಇದು ಆಗಿಲ್ಲ. ನಾವು ಬೀದರಿಂದ ಎಲ್ಲ ನಡ್ಕೊಂಡು ಬಂದೇವೆ. ಎಲ್ಲ ಅಲ್ಲಿ ಬೀದರ್ನಲ್ಲೂ ಅಭಿಷೇಕ ಮಾಡಿಸಿದ್ವಿ, ಇಲ್ಲೂ ಮಾಡಿಸಿದ್ವಿ. ಇಲ್ಲಿ ಬಂದ ಕೂಡಲೇ ನಾವು ಮನೆ ಕಟ್ಟಿದ್ವಿ, ಅಮ್ಮಗೆ ಕರೆಸ್ಕೊಂಡಿದ್ವಿ. ಇಲ್ಲಿ ಎಲ್ಲ ಅಮ್ಮನ್ಲಿಂದ ನಮಗೆಲ್ಲ ಒಳ್ಳೇದಾಗ್ಯದ, ಯಾವುದೂ ಇದು ಆಗಿಲ್ಲ. ಇನ್ನೂ ಅದನ್ನು ನಾವು ಅಮ್ಮಗೆ ಬಿಟ್ಟಿಲ್ಲ. ಬೀದರ್ಲಿಂದ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಮನೆ ಆಗ್ಬೇಕಂತ ಆಜ್ಞೆ ಇತ್ತೇನು, ನಾವು ಇಲ್ಲೇ ಬಂದೀವಿ. ಮಗಳಿಗೂ ಇಲ್ಲೇ ಕೊಟ್ಟಿವಿ, ಮಗನಿಗೂ ಇಲ್ಲೇ ಬ್ಯಾಂಕ್ ಮ್ಯಾನೇಜರ್ನ ಇಲ್ಲೇ ನೌಕರಿ ಆಗ್ಯದ. ನಮ್ದು ಅನ್ನ ಹೆಣ್ಣು ಹೊನ್ನು ಎಲ್ಲ ಇಲ್ಲೇ ಅದ. ಅಮ್ಮ ಇಲ್ಲೇ ದರ್ಕಿಸ್ಕೊಟ್ಟಾಳ ಅಂಥೇಳಿ ಅಮ್ಮಗೆ ನಾ ಯಾವಾಗಲೂ ಋಣಿಯಾಗಿರ್ತೀನಿ. ಯಾವಾಗಲೂ ನನಗೆ ಕಷ್ಟ ಆಯಿತು ಅಂತಂದ್ರೆ ಸ್ವಾಮೀಜಿಗೆ ನಾನು ಭಾಳ ಕೇಳ್ಕೊತೀನಿ ರೀ. ಏನಾರು ತಪ್ಪಿದ್ರೆ ಕ್ಷಮಿಸ್ರಿ. ಜೈ ಸಂತೋಷಿ ಮಾತಾ. ನಾವು ಮಾರ್ವಾಡೀಸ್ ಆ್ಯಕ್ಚುಲಿ. ಆದರೂ ಸ್ವಾಮೀಜಿ ಜೊತೆ ಎಲ್ಲರೂ ಹೇಳಿದರು ಮಾತಾಜಿ ಮಂದಿರ ಐತೆ ಇಲ್ಲಿ ಅಂಥೇಳಿ. ಅವಾಗ್ಲಿಂದ ಮಾತಾಜಿ ಮಂದಿರ್ಗೆ ಬರೋದು ಮಾಡೋದು ಇವ್ರನ್ನ ಭಾಳ ನಂಬಿನಿ ನಾನು. ನನ್ನೆಲ್ಲ ಕನಸುಗಳೆಲ್ಲ ನನಸಾಗ್ಯಾವ. ನನಗೆ ಸ್ಟಾರ್ಟಿಂಗ್ ಬಂದಾಗ ಮಕ್ಕಳಾಗ್ತಿರ್ಲಿಲ್ಲ. ಅದೇ ಬಂದು ನಾನು ಸ್ವಾಮೀಜಿ ಹತ್ರ ಕೇಳ್ಕೊಂಡೆ. ಅವರು ಹೇಳಿದಾಗ ಮಾಡಿದ್ದೀನಿ. ನಾನು ಉದ್ಯಾಪನ ಮಾಡೀನಿ, ಅವ್ರ ವ್ರತ ಮಾಡೀನಿ. ಅದೇ 9 ತಿಂಗಳಿಗೆ ನನಗೆ ಗಂಡು ಮಗ ಮಾತಾಜಿ ನನಗೆ ಕೊಟ್ಟಿದ್ದಾರೆ. ಅವತ್ತಿಂದ ನಾನು ತುಂಬ 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 ಅಂದರೆ ಭಾಳ ನಂಬಿದ್ದೀನಿ ಮಾತಾಜಿನ. ಏನಾದರೂ ಕಷ್ಟ ಬಂದರೆ ಮಾತಾಜಿನ ನೆನೆಸ್ಕೊಂಡು ಬಿಡ್ತೀನಿ. ಎಲ್ಲ ಮಾತಾಜಿ ನಮಗೆ ಎಲ್ಲ ಪರಿಹಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ತಂಗಿ ಮಗಳು ಒಂದು ಚಿಕ್ಕ ಮಗು ಇತ್ತು, 1 ತಿಂಗಳ ಮಗು ಇತ್ತು. ಅವ್ರಿಗೆ ಆರಾಮಿದ್ದಿದ್ದಿಲ್ಲ. ಹಾಸ್ಪಿಟಲಲ್ಲಿ 1 ತಿಂಗಳು ಬಿಮಾರಿತ್ತು. ನಾನು ಅಲ್ಲಿಂದ ಕೇಳ್ಕೊಂಡು ಇಲ್ಲಿ ಹೇಳೀನಿ, ನಮ್ಮ ತಂಗಿಗೆ ಹೇಳಿ. ಗೋವಾದಾಗಿರ್ತಾರೆ ಅವರು. ಆದರೂ ನಾನು ಇಲ್ಲಿ ಕೇಳೀನಿ ಸ್ವಾಮೀಜಿಗೆ, ಇಲ್ಲ ನಮ್ಮ ತಂಗಿ ಮಗುಗೆ ಹಿಂಗಾಗಿದೆ, ಈ ರೀತಿ ಆಗಿದೆ ಅಂದರೆ ಸ್ವಾಮೀಜಿ ಪರಿಹಾರ ಕೊಟ್ಟರು, ಮಾಡಿದ್ರು. ಅದೇ ಮತ್ತೆ ಆ ಮಗು ತೀರ್ಕೊಂತು. ಅದೇ ಮತ್ತೆ 9 ತಿಂಗಳಿಗೆ ಆ ಮಗನೇ ಮತ್ತೆ ಹುಟ್ಟಿ ಬಂದಾನ. ಈ ಸ್ವಾಮೀಜಿ ದಯೆಯಿಂದ ಮತ್ತೆ ಮಾತಾಜಿ ದಯೆಯಿಂದ ಆ ಮಗುನೇ ಮತ್ತೆ ಹುಟ್ಟಿ ಬಂದಿದ್ದಾನೆ. ಎಲ್ಲ ಒಳ್ಳೇದೇ ಆಗಿದೆ.